ಪರಿಸರ ಸೂಕ್ಷ್ಮ ವಲಯ ಅಧಿಸೂಚನೆ ಮಲೆನಾಡಿಗರಿಗೆ ಮಾರಕ ಅಮ್ಲೂರು ರಾಮಕೃಷ್ಣರಾವ್. ಜುಲೈ 27ರಂದು ಕೇಂದ್ರ ಸರ್ಕಾರ ಪ್ರಕಟಿಸಿರುವ ಪರಿಸರ ಸೂಕ್ಷ್ಮ ವಲಯ ಕರಡು ಅಧಿಸೂಚನೆಯು ಮಲೆನಾಡಿಗರಿಗೆ ಮಾರಕವಾಗಿ ಪರಿಣಮಿಸಲಿದೆ ಎಂದು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಮ್ಲೂರು ರಾಮಕೃಷ್ಣರಾವ್ ಹೇಳಿದ್ದಾರೆ. ಈ ಅಧಿಸೂಚನೆಯಲ್ಲಿ ಕೇಂದ್ರ ಸರ್ಕಾರವು ಶೃಂಗೇರಿ ತಾಲೂಕಿನ 24 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ವಲಯದ ವ್ಯಾಪ್ತಿಯಲ್ಲಿ ಸೇರಿಸಿದ್ದು, ಇದರಿಂದ ಈ ಗ್ರಾಮಗಳ ಅಭಿವೃದ್ಧಿ ಕುಂಠಿತವಾಗಲಿದೆ ಮತ್ತು ಗ್ರಾಮಗಳಲ್ಲಿ ಇತರ ಕೆಲಸ ಕಾರ್ಯಗಳಿಗೆ ಅರಣ್ಯ ಇಲಾಖೆಯಿಂದ ಯಾವುದೇ ಅನುಮತಿ ದೊರೆಯುವುದಿಲ್ಲ. ಒಟ್ಟಾರೆ ಈ ಯೋಜನೆಯ ಜಾರಿಯಿಂದ ಏನೆಲ್ಲ ಸಮಸ್ಯೆಗಳು ಮಲೆನಾಡಿಗರಿಗೆ ಎದುರಾಗಲಿದೆ, ಯಾಕಾಗಿ ಈ ಯೋಜನೆಯನ್ನು ಮಲೆನಾಡಿಗರು ವಿರೋಧಿಸಬೇಕು ಎಂಬುದನ್ನು ಅಮ್ಲೂರು ರಾಮಕೃಷ್ಣರಾವ್ ನಮ್ಮೂರ್ ನ್ಯೂಸ್ನೊಂದಿಗೆ ಹಂಚಿಕೊಂಡಿದ್ದಾರೆ. ಇದೇ ಜುಲೈ 27ನೇ ತಾರೀಕು ಕೇಂದ್ರ ಸರ್ಕಾರ ಪರಿಸರ ಸೂಕ್ಷ್ಮ ವಲಯದ ಕರಡನ್ನು ಪ್ರಕಟಣೆ ಮಾಡಿದೆ. ಈ ಕರಡು ಪ್ರಕಟಣೆಯಲ್ಲಿ ಶೃಂಗೇರಿ ತಾಲೂಕಿನ 24 ಗ್ರಾಮಗಳು ಸೇರಿವೆ. ಬಹುಶಃ ಈಗಾಗಲೇ ಅರಣ್ಯ ಇಲಾಖೆಯ ಕಠಿಣ ಕಾನೂನಿನ ವ್ಯವಸ್ಥೆಯೊಳಗೆ ಹೈರಾಣಾಗಿರ್ತಕ್ಕಂಥ ಜನಗಳಿಗೆ ಇದು ಬದುಕಿನ ಮೇಲೆ ಮತ್ತೊಂದು ಬರೆಯನ್ನು ಎಳೆದಂಗಾಗಿದೆ. ಜನವರಿ 27, 2002ನೇ ಇಸವಿಯಲ್ಲಿ ಅಂದಿನ ಪ್ರಧಾನಿಯವರು ವೈಲ್ಡ್ ಲೈಫ್ ಕಮಿಟಿಯ ಮೀಟಿಂಗ್ನಲ್ಲಿ ಈ ಯೋಜನೆಯನ್ನು ಘೋಷಣೆ ಮಾಡ್ತಾರೆ. ಅಂದಿನಿಂದ ಇಲ್ಲಿವರೆಗೆ 7 ಬಾರಿ ಈ ಕರಡನ್ನು ಕೇಂದ್ರ ಸರ್ಕಾರ ಪ್ರಕಟಣೆ ಮಾಡಿದೆ. ಸುಪ್ರೀಂ ಕೋರ್ಟಿನ ಸೂಚನೆ ರಾಷ್ಟ್ರೀಯ ಉದ್ಯಾನವನ ಹಾಗೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳ ಸುತ್ತ ಇರತಕ್ಕಂತಹ 1 ರಿಂದ 5 ಕಿಲೋಮೀಟರ್ವರೆಗಿನ ವ್ಯಾಪ್ತಿಯನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಣೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಕೇಂದ್ರ ಸರ್ಕಾರ ಇದನ್ನು ಗಮನದಲ್ಲಿಟ್ಟುಕೊಂಡು ಕೇವಲ 1 ಕಿಲೋಮೀಟರ್ಗೆ ಇದನ್ನು ಸೀಮಿತ ಮಾಡಿ ಆದೇಶ ಮಾಡಬೇಕು. ಇಲ್ಲದೇ ಹೋದರೆ ಸುತ್ತಮುತ್ತ ಇರತಕ್ಕಂಥ ಜನಸಾಮಾನ್ಯರಿಗೆ, ರೈತರಿಗೆ ತುಂಬ ಮುಂದಿನ ದಿವಸಗಳಲ್ಲಿ ಅನಾನುಕೂಲ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ. ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಅನಿಸಿದರೂ ಕೂಡ ಮುಂದಿನ ದಿನಗಳಲ್ಲಿ ಆ ಒಂದು ಕಾನೂನಿನಲ್ಲಿ ಇರ್ತಕ್ಕಂತಹ ಷರತ್ತುಗಳು ಇಲ್ಲಿಯ ಜನಗಳಿಗೆ ಖಂಡಿತವಾಗಲೂ ಮಾರಕ ಆಗ್ತದೆ, ಬದುಕ ದುಸ್ತರ ಆಗ್ತದೆ. ಯಾಕೆ ಅಂತ ಹೇಳಿದರೆ ಆ ಪ್ರದೇಶದಲ್ಲಿ ಮನೆಯನ್ನು ಕಟ್ಟುವ ಹಾಗೆ ಇರುವುದಿಲ್ಲ. ಒಂದು ವೇಳೆ ಕಟ್ಟುವುದಾದರೂ ಕೂಡ ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆಯಬೇಕು. ಅರಣ್ಯ ಇಲಾಖೆಯವರ ಅನುಮತಿಯನ್ನು ಕೊಡುವುದಿಲ್ಲ. ರಸ್ತೆ ಅಗಲೀಕರಣ ಮಾಡಬೇಕು, ಅಭಿವೃದ್ಧಿ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ತಡೆ ಇದೆ. ಕೇವಲ ಕೃಷಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಸಾಯನಿಕಗಳನ್ನು ಬಳಸುವಂತಿಲ್ಲ. ಹಾಗೆ ಇನ್ನು ಹಲವಾರು ಷರತ್ತುಗಳು ಅದರಲ್ಲಿದೆ. ಇವೆಲ್ಲವನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯ ಇದೆಯೇ? ಜನಗಳಿಗೆ ಇದರಿಂದ ಮುಂದಿನ ದಿವಸಗಳಲ್ಲಿ ಎಷ್ಟೊಂದು ಅನಾನುಕೂಲಗಳಾಗ್ತವೆ. ಇವೆಲ್ಲದನ್ನು ಗಮನದಲ್ಲಿಟ್ಕೊಳ್ಬೇಕು. ಈಗಾಗಲೇ ಇರ್ತಕ್ಕಂತಹ ಅರಣ್ಯ ಕಾಯ್ದೆಗಳು ಪರಿಸರ ಉಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ಅನುಕೂಲಕರವಾಗಿದ್ದಾವೆ. ಪ್ರಾಣಿಗಳ ಸ್ವಚ್ಛಂದ ಚಲನವಲನಕ್ಕಿರ್ಬೋದು ಅಥವಾ ಕಾಡಿನ ಬೆಳವಣಿಗೆಗೆ ಈಗಿನ ಅರಣ್ಯ ಕಾಯ್ದೆ ಸಾಕಷ್ಟು ಸಹಕಾರಿಯಾಗಿದೆ. ಈ ಕಾನೂನೇ ಇವತ್ತು ಮಲೆನಾಡಿಗರ ಬದುಕನ್ನು ಕಿತ್ತುಕೊಳ್ತಾ ಇದೆ.
ಅದರ ಜೊತೆಯಲ್ಲಿ ಇನ್ನೂ ಒಂದು ಹೊಸದಾಗಿರ್ತಕ್ಕಂತಹ ಒಂದು ಯೋಜನೆಯನ್ನು ಘೋಷಣೆ ಮಾಡಿ ರೈತರ ಹಾಗೂ ಸಾರ್ವಜನಿಕರ ಬದುಕನ್ನು ಭಾಳ ಕೆಟ್ಟ ಪರಿಸ್ಥಿತಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಇದನ್ನು ಎಲ್ಲರೂ ವಿರೋಧ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಇದನ್ನು ಕೂಡಲೇ ಕೇಂದ್ರ ಸರ್ಕಾರ ತಡೆ ಹಿಡಿಬೇಕು. ಈ ಭಾಗದ ಸಂಸದರು, ಸಂಬಂಧಪಟ್ಟ ಎಲ್ಲ ಕ್ಷೇತ್ರದವರು ಒಟ್ಟಾಗಿ ಆದಷ್ಟು ಶೀಘ್ರವಾಗಿ ಕೇಂದ್ರ ಪರಿಸರ ಖಾತೆ ಸಚಿವರನ್ನು ಭೇಟಿ ಮಾಡಿ ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಹಾಗೂ ಇಲ್ಲಿ ಜಾರಿಯಲ್ಲಿರ್ತಕ್ಕಂಥ ಅರಣ್ಯ ಕಾಯ್ದೆಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಮುಂದೆ ಈ ಯೋಜನೆ ಜಾರಿ ಮಾಡುವುದರಿಂದ ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂತಕ್ಕಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿಕೊಡಬೇಕು. ತನ್ಮೂಲಕ ಕೇಂದ್ರ ಸರ್ಕಾರವೇ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಒಂದು ಅಫಿಡವಿಟನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಇಂತಹ ಸಮಸ್ಯೆಗಳ ನಡುವೆ ಈ ಕಾಯ್ದೆ ಜಾರಿಗೆ ಸಮಸ್ಯೆ ಇದೆ, ಇದನ್ನು ಪರಿಶೀಲನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥ ರೀತಿಯಲ್ಲಿ ಒಂದು ಅಫಿಡವಿಟನ್ನು ಕೊಟ್ಟರೆ ತಾತ್ಕ್ಷಣಕ್ಕೆ ಇದನ್ನು ತಡೀಲಿಕ್ಕೆ ಸಾಧ್ಯ ಇದೆ. ಬಹುಶಃ ನನಗನ್ನಿಸ್ತಾ ಇದೆ ಈ 24 ಗ್ರಾಮಗಳಲ್ಲಿ ಮುಂದಿನ ದಿವಸಗಳಲ್ಲಿ ಯಾರು ರೈತರ ಒತ್ತುವರಿ ಮನೆ ಕಟ್ಟಿಕೊಂಡವರು ಜಾಗಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಇವೆಲ್ಲವೂ ಕೂಡ ಊರ್ಜಿತ ಆಗ್ತಕ್ಕಂಥದ್ದು ಅನುಮಾನ ಆಗ್ತದೆ. ಯಾಕೆಂತ ಹೇಳಿದರೆ ಅಧಿಕಾರಿಗಳು ಇದು ಪರಿಸರ ಸೂಕ್ಷ್ಮ ವಲಯ ಅಂತ ಘೋಷಣೆ ಆಗಿರತಕ್ಕಂಥ ಗ್ರಾಮ ಆಗಿರೋದ್ರಿಂದ ನಾವು ಈ ಅರ್ಜಿಗಳನ್ನು ಕೈಗೆತ್ತಿಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗೆ ಕೃಷಿ ಚಟುವಟಿಕೆಯಲ್ಲಿ ಈಗ ಕೇವಲ ಸಾವಯವ ಕೃಷಿಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಮ ಮಲೆನಾಡು ಭಾಗದಲ್ಲಿ ಇಲ್ಲ. ರಾಸಾಯನಿಕಗಳನ್ನು ಬಳಸ್ತಕ್ಕಂಥದ್ದು, ವಿಪರೀತ ಮಳೆಯಿಂದಾಗಿ ಅಡಿಕೆಯನ್ನು ಉಳಿಸ್ಕೊಡ್ಲಿಕ್ಕೆ, ಕಾಫಿಯನ್ನು ಉಳಿಸ್ಕೊಡ್ಲಿಕ್ಕೆ ರಾಸಾಯನಿಕಗಳನ್ನು ಬಳಸ್ತಕ್ಕಂಥದ್ದು ಅನಿವಾರ್ಯ ಆಗಿದೆ. ಇವೆಲ್ಲದಕ್ಕೂ ಕೂಡ ಅಡ್ಡಿ ಆತಂಕಗಳು ಬಂದರೆ ಅವರ ಬದುಕು ಹೇಗೆ? ಇದು ತುಂಬ ಗಂಭೀರವಾದ ವಿಚಾರ ಇದೆ. ರಾಜ್ಯ ಸರ್ಕಾರವು ಕೂಡ ತಕ್ಷಣ ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಹಾಗೂ ಇದು ಜಾರಿ ಆಗದ ಹಾಗೆ ತಡೆಯಬೇಕು. ಇದರಲ್ಲಿ ವಿಶೇಷವಾಗಿ ಲೋಕಸಭಾ ಸದಸ್ಯರ ಜವಾಬ್ದಾರಿ ತುಂಬ ಇದೆ. ಕೇಂದ್ರದ ಮುಂದೆ ಸರಿಯಾದ ರೀತಿಯಲ್ಲಿ ಇದನ್ನು ವಾದ ಮಾಡಬೇಕು ಹಾಗೂ ಅವರಿಗೆ ಮನವರಿಕೆ ಮಾಡಿ ಇದನ್ನು ತತ್ಕ್ಷಣ ತಡೆ ಹಿಡಿಯಲಿಕ್ಕೆ ಎಲ್ಲ ರೀತಿಯಿಂದ ಒತ್ತಡ ಹಾಕಬೇಕಾದಂಥ ಅನಿವಾರ್ಯತೆ ಇದೆ. ರಾಜಕಾರಣಿಗಳು ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಏನಾದರೂ ಇದನ್ನು ಜಾರಿಗೊಳಿಸ್ಲಿಕ್ಕೆ ಅವಕಾಶ ಕೊಟ್ಟರೆ ಮಲೆನಾಡು ಸಂಪೂರ್ಣ ಖಾಲಿಯಾಗ್ತದೆ, ಬದುಕೆ ಇಲ್ಲಿ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇಂತಹ ಗಂಭೀರ ಸ್ಥಿತಿಗಳನ್ನು ನಾವು ಯೋಚನೆ ಮಾಡಬೇಕಾಗಿದೆ. ನಮ್ಮ ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಇದನ್ನು ಪ್ರಬಲವಾಗಿ ಖಂಡನೆ ಮಾಡ್ತದೆ. ಯಾವುದೇ ಸರ್ಕಾರಗಳು ಇದರಲ್ಲಿ ಉದಾಸೀನತೆಯನ್ನು ತೋರಿಸಿದೆ ರೈತರು ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು. ನಾವು ಈ ಹಿಂದೆ ಹಲವು ಬಾರಿ ಹೇಳ್ತಾ ಇದ್ದ ಹಾಗೆ ರಿಸರ್ವ್ ಫಾರೆಸ್ಟಿಂದ ಸಮಸ್ಯೆ ಏನು ಅಂತಕ್ಕಂಥದ್ದು ಈಗ ನಮ್ಗೆ ಅರ್ಥ ಆಗ್ತಾ ಇದೆ. ಸೆಕ್ಷನ್ 4(1) ಹಾಗೆ ಸೆಕ್ಷನ್ 17 ಆಗ್ತಕ್ಕಂಥ ಸನ್ನಿವೇಶದಲ್ಲಿ ಯಾವ ರೀತಿ ಕಠಿಣ ಕಾಯ್ದೆಗಳಿದ್ದಾವೆ ಅಂತಕ್ಕಂಥದ್ದು ಈಗ ನಮಗೆ ಅರ್ಥ ಆಗ್ತಾ ಇದೆ. ಹಾಗೆ ಪರಿಸರ ಸೂಕ್ಷ್ಮ ವಲಯ ಅಂತಕ್ಕಂಥದ್ರಲ್ಲಿ ಮುಂದೆ ಯಾವ ಷರತ್ತುಗಳು, ಯಾವುದು ಕಾನೂನುಗಳು ನಮ್ಮ ಮೇಲೆ ಬೀಳ್ತವೆ ಅಂತ ಹೇಳ್ತಕ್ಕಂಥದ್ದು ಈಗ ನಮಗೆ ಗೊತ್ತಾಗದೇ ಇದ್ದರೂ ಕೂಡ ಮುಂದೆ ಇವು ಕಠಿಣವಾಗಿದ್ದಾವೆ. ಹಾಗಾಗಿ ಇದನ್ನು ಕೂಡಲೇ ತಡೆಯಬೇಕು. ಇದನ್ನು ಯಾವ ಸಂದರ್ಭದಲ್ಲಿಯೂ ಕೂಡ ಜಾರಿಯಾಗಲಿಕ್ಕೆ ಅವಕಾಶ ಕೊಡಬಾರ್ದು. ಇದಕ್ಕೆ ನಾವು ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮೋರ್ ನ್ಯೂಸ್, ಇದು ನಿಮ್ಮ ಧ್ವನಿ.